ಇನ್ನು ಕಳ್ಳತನ ಸಕ್ಸಸ್ ಆಗೋದಕ್ಕೆ ಧರ್ಮಸ್ಥಳ ಮಂಜುನಾಥನಿಗೆ ಹರಕೆಯನ್ನು ಹೊತ್ಕೊಂಡಿದ್ರು. ಉದ್ಯಮಿಯ ಮನೆಗಳ್ಳತನಕ್ಕೆ 3 ತಿಂಗಳಿನಿಂದಲೇ ಆಗ್ತಾ ಇತ್ತು ಪ್ಲಾನ್ ಸಕ್ಸಸ್ ಆದ್ರೆ ಮಂಜುನಾಥನ ಸನ್ನಿಧಿಗೆ ಬರೋದಾಗಿ ಹರಕೆಯನ್ನು ಹೊತ್ಕೊಂಡಿದ್ದಂತೆ ಈ ಖದೀಮ. ಉದ್ಯಮಿ ಗೋಪಾಲ್ ಸಿಂಧೆ ಅವರ ಮನೆಯಲ್ಲಿ ಕಳ್ಳತನವನ್ನ ಮಾಡಿ ಲಕ್ಷ್ಮೀಪುರ ಕ್ರಾಸ್ ಬಳಿಯ ಡೊನಾಟಾ ಕೌಂಟಿ ವಿಲ್ಲಾದಲ್ಲಿ ಕಳ್ಳತನ ಆಗಿದೆ. ಸಿಸಿಟಿವಿಯಲ್ಲಿ ಕಳ್ಳತನದ ಸೆರೆಯಾಗಿದೆ. ಚಂದನ್, ಮಂಜುನಾಥ್ ಇಬ್ರು ಸಹ ಲಾಕ್ ಆಗಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸರಿಂದ ಒಟ್ಟು 4 ಅರೆಸ್ಟ್ ಮಾಡಲಾಗಿದೆ. ಗೋಪಾಲ್ ಸಿಂಧೆ ಅನ್ನುವಂತಹ ಉದ್ಯಮಿ ಮನೆಯಲ್ಲಿ ಮಂಜಿತ್ ಅನ್ನುವಂತಹ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಮನೆ ಕೆಲಸವಾಗಿ ಅವನ್ನ ಇಟ್ಕೊಂಡಿರ್ತಾರೆ. ಅದಾದ ಮೇಲೆ ಅವನ ಜೊತೆಗೆ ಉದ್ಯಮಿಯ ಬಳಿ ಕಾರ್ ಡ್ರೈವರ್ ಆಗಿ ನರೇಂದ್ರ ಅನ್ನುವಂತಹ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಈ ಮಂಜಿತ್ ಇದಾನಲ್ಲ, ಮನೆಯಲ್ಲಿ ಕೆಲಸ ಮಾಡೋನು, ಅವನು ಬಿಹಾರದ ಮೂಲದವನು. ಇನ್ನು ದೊಡ್ಡಬಳ್ಳಾಪುರದ ವ್ಯಕ್ತಿ ಈ ನರೇಂದ್ರ. ಇಬ್ಬರೂ ಸಹ ಕಳ್ಳತನ ಮಾಡಬೇಕು ಮನೆಯಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಕಳೆದ 3 ತಿಂಗಳಿಂದ ಸ್ಕೆಚ್ ಹಾಕ್ತಾರೆ. ಅದಾದ ಮೇಲೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನುವಂತಹ ವಿಚಾರ ಪೂರ್ತಿಯಾಗಿ ಆ ಮಂಜಿತ್ಗೆ ಗೊತ್ತಿರುತ್ತೆ. ಯಾವಾಗ ಅವರು ಮನೆಯ ಮಾಲೀಕರು ಈ ರಜೆ ಇದೆ ಅನ್ನುವಂತಹ ಕಾರಣಕ್ಕಾಗಿ, ಇಯರ್ ಎಂಡ್ ರಜೆ ಇರುವಂತಹ ಕಾರಣಕ್ಕಾಗಿ ಅವರು ಟ್ರಿಪ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಟ್ಟು 3 ಸೇರಿ ಕಳ್ಳತನವನ್ನು ಮಾಡ್ತಾರೆ. 550 ಗ್ರಾಂ ಚಿನ್ನಾಭರಣ, 3 ಲಕ್ಷ ರೂಪಾಯಿ ನಗದು, 3 kg ಬೆಳ್ಳಿ ಎಲ್ಲವನ್ನ ಸಹ ಕಳ್ಳತನ ಮಾಡ್ತಾರೆ. ಅದಾದ ಮೇಲೆ ಕಳ್ಳತನ ಸಕ್ಸಸ್ ಆಗಿದ್ದೇ ಆದರೆ ನಾನು ಬಂದು ಮಂಜುನಾಥನ ಸನ್ನಿಧಿಗೆ ಒಂದು ಹರಕೆಯನ್ನು ತೀರಿಸ್ತೀನಿ ಅಂತ ಹರಕೆಯನ್ನು ಹೊತ್ಕೊಳ್ಳಲಾಗಿತ್ತಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈ ಘಟನೆ ನಡೆದಿರುವಂಥದ್ದು ಯಾವತ್ತು, ಯಾವ ರೀತಿಯಾಗಿ ಕಳ್ಳರು ಸಿಗಾಕೊಳ್ತಾರೆ, ಈ ಹರಕೆಯ ಹಿನ್ನೆಲೆಯನ್ನು ಹೇಳೋದಾದ್ರೆ? ಜಗದೀಶ್, ಕಳೆದ ಡಿಸೆಂಬರ್ 24ರಂದು ಈ ಒಂದು ಘಟನೆ ನಡೆದಿರುತ್ತೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರ ಕ್ರಾಸ್ ಬಳಿಯ ಡೊನಾಟಾ ವಿಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಉದ್ಯಮಿ ಗೋಪಾಲ ಸಿಂಧೆ ಅವರ ಮನೆಯಲ್ಲಿ ಬರೋಬ್ಬರಿ 550 ಗ್ರಾಂ ಚಿನ್ನಾಭರಣ, ನಗದು ಸೇರಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಜೊತೆಗೆ ಈಗಾಗಲೇ ಆರೋಪಿಗಳನ್ನ ಬಂಧಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಜುನಾಥ್, ಚಂದನ್, ನರೇಂದ್ರ ಹಾಗೆ ಮಂಜಿತ್ ಎಂಬ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ಲಾನ್ ಸಕ್ಸಸ್ ಆದ್ರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಬರೋದಾಗಿ ಕಳ್ಳ ಮಂಜುನಾಥ್ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಅಂದ್ರೆ ಒಂದೇ ಕಳ್ಳತನ ಮಾಡಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂತ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಆರೋಪಿ ಮಂಜಿತ್ ಮೂಲತಃ ಬಿಹಾರದವನಾಗಿದ್ದ. ನರೇಂದ್ರ ದೊಡ್ಡಬಳ್ಳಾಪುರದ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಸೇರಿ ಈ ಒಂದು ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಅಂದ್ರೆ ಎಷ್ಟು ದಿನ ಈ ಮನೆ ಕೆಲಸ, ಡ್ರೈವಿಂಗ್ ಕೆಲಸ ಮಾಡೋದು, ಒಂದ್ಸಲಿ ಕಳ್ಳತನ ಮಾಡಿ ಸೆಟ್ಲ್ ಆಗ್ಬಿಡೋಣ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈ ಕುಟುಂಬ ಏನಿದೆ, ಉದ್ಯಮಿಯ ಕುಟುಂಬ, ಇವರು ಕ್ರಿಸ್ಮಸ್ ರಜೆಗೆ ಅಂತ ಹೇಳಿ ಪ್ರವಾಸಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಪ್ಲಾನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಪ್ಲಾನ್ ಅನ್ನ ಮಾಡಿರುವಂತದ್ದು. ಹೊಸ ವರ್ಷದ ದಿನ ಏನು ಮನೆ ಮಾಲೀಕರು ಮನೆಗೆ ಬರ್ತಾರೆ, ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಆದ್ರೆ ಮನೆ ಕೆಲಸದವ್ರ ಮೇಲೆ ಯಾವುದೇ ರೀತಿಯ ಅನುಮಾನ ಬರಲ್ಲ. ಯಾಕೆಂತಂದ್ರೆ ಒಂದು ಬಟ್ಟೆ ಒಗೆಯುವಂತಹ ಸಂದರ್ಭದಲ್ಲಿ ಉದ್ಯಮಿ ಮನೆಯವರ ಅಥವಾ ಅವರ ಜೇಬಲ್ ಏನಾದ್ರೂ ದುಡ್ಡಿದ್ರೆ ಅದನ್ನ ಕೂಡ್ಲೆ ಯಾವುದೇ ರೀತಿಯಲ್ಲಿ ಅನುಮಾನ ಬರದಂತೆ ಮಾಲೀಕರಿಗೆ ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಂತೆ. ಹಾಗಾಗಿ ಎಲ್ಲೂ ಕೂಡ ಡೌಟ್ ಬಂದಿರಲಿಲ್ಲ. ಸಿಸಿಟಿವಿ ಆಧರಿಸಿದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರೇ ಶಾಕ್ ಆಗಿರುವಂತದ್ದು. ಯಾಕೆಂತಂದ್ರೆ ತಾನು ನಂಬಿದಂತಹ, ಅಂದ್ರೆ ಮನೆ ಮಗನ್ ತರ ನೋಡ್ಕೊಂಡಿದ್ದಂತಹ ಮನೆ ಕೆಲಸದವನು ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋ ಶಾಕ್ಗೂ ಕೂಡ ಅವರು ಒಳಗಾಗಿರುವಂತದ್ದು. ಸದ್ಯಕ್ಕೆ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಅಂಕಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.